ನನಿ ತನಿ ನನಿ ತಂದಾನೇ ನನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ನಿವೃತ್ತ ಮಹಾನಿರ್ದೇಶಕರಾದ ಡಾಕ್ಟರ್ ಎಸ್ ಅಯ್ಯಪ್ಪನವರು ಬೆಂಗಳೂರಿನಲ್ಲಿರುವ ಜಿಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಇತ್ತೀಚೆಗೆ ಜಿಪಿ ಶೆಟ್ಟಿ ಸ್ಮಾರಕ ಉಪನ್ಯಾಸ ನೀಡಿದರು. ಬೇರೆ ಎಲ್ಲದರಲ್ಲೂ ಕೂಡ ನಾವು ಸೆಲ್ಫ್ ಸಫಿಷಿಯೆಂಟ್ ಅಷ್ಟೇ ಅಲ್ಲ, ನಾವು ರಫ್ತು ಕೂಡ ಮಾಡ್ತಿದ್ದೀವಿ. ಆದರೆ ಬೇಳೆಕಾಳುಗಳು ಇವತ್ತಿನ ಮುಖ್ಯ ಅವಶ್ಯಕತೆ ಏನಂದರೆ ನಮ್ಮಲ್ಲಿ ಕೃಷಿಯಲ್ಲಿ ಬೇಳೆಕಾಳು ಉತ್ಪಾದನೆ ಹೆಚ್ಚು ಮಾಡುವುದು. ಈಗ ಒಂದು 17 ದಶಲಕ್ಷ ಟನ್ ನಾವು ಉತ್ಪಾದಿಸ್ತಾ ಇದ್ದೀವಿ. ನಾವು ಬೇಕಾಗಿರೋದು ಸುಮಾರು 22ರಿಂದ 23 ದಶಲಕ್ಷ ಟನ್. ಅದಕ್ಕೆ ಹೇಗೆ ನಾವು ಇದನ್ನು ಪೂರ್ತಿ ಮಾಡಬೇಕು ಅಂತ ಇನ್ನೊಂದು ಎಣ್ಣೆ ಕಾಳು ಬೀಜ, ಇವೆರಡು ಕ್ಷೇತ್ರಗಳಲ್ಲಿ ಕೂಡ ನಾವು ಇನ್ನೂ ಬಹಳಷ್ಟು ಸಂಶೋಧನೆಯನ್ನು ಮಾಡಬೇಕು ಮತ್ತು ವಿಸ್ತರಣೆ ಮಾಡಬೇಕು ಮತ್ತು ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದರಲ್ಲಿ ಜಾಸ್ತಿ ಲಾಭ ಇದೆ, ನಮ್ಮ ಸೀರಿಯಲ್ ಬಿಟ್ಟು ಅದಕ್ಕೆ ಶಿಫ್ಟ್ ಮಾಡಬೇಕು. ಸೊ ಇದೆಲ್ಲ ಸಂಕೀರ್ಣ ಒಂದು ಒಂದು ಸಬ್ಜೆಕ್ಟು ಬರ್ತಾ ಇದೆ. ಒಂದು ಉತ್ಸಾಹದಾಯಕ ಸಂಗತಿ ಅಂದರೆ ಸಮಾಜದಲ್ಲಿ ಕೂಡ ಈಗ ಬಹಳಷ್ಟು ಕೃಷಿಯ ಬಗ್ಗೆ ಚರ್ಚೆ ನಡೀತಿದೆ. 20 ವರ್ಷ ಅಥವಾ 15 ವರ್ಷದ ಹಿಂದೆ ನಾವು ಈ ಥರ ಒಂದು ಚರ್ಚೆ ನೋಡಿರಲಿಲ್ಲ. ಎಲ್ಲಿ ಹೋದರೂ ಕೂಡ ಕೃಷಿ, ಆಹಾರ ಉತ್ಪಾದನೆ, ಪೌಷ್ಟಿಕತೆ, ಅದರಿಂದ ಒಂದು ಹೆಲ್ದಿ ಇಂಡಿಯಾ, ಹ್ಯಾಪಿ ಇಂಡಿಯಾ ಅಂತ ನಾವೇನು ಮಾತಾಡ್ತೀವಿ, ಅದ್ರ ಬಗ್ಗೆ ಚರ್ಚೆ ನಡೀತಿರೋದು ಒಂದು ಉತ್ಸಾಹದಾಯಕ ಸಂಗತಿ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು 2020 ಬಗ್ಗೆ, 2030 ಬಗ್ಗೆ, 2050 ಬಗ್ಗೆ ಒಂದು ವಿಷನ್ ಡಾಕ್ಯುಮೆಂಟ್ ಕೂಡ ಎಲ್ಲ ರಾಜ್ಯಗಳು ಕೂಡ ಮಾಡ್ತಾಯಿದ್ದಾವೆ. ಇದೇ ಥರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ರಿಸರ್ಚ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಎಕ್ಸ್ಟೆನ್ಷನ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲ ವಿಷಯಗಳನ್ನು ಕೂಡ ಸೇರಿಸಿ ವಿಷನ್ ಡಾಕ್ಯುಮೆಂಟ್ಸ್ ಮಾಡಿ ಮತ್ತು ಜನಗಳಿಗೆ ಅದು ಕೃಷಿಯಲ್ಲಿ ಆಸಕ್ತಿ ಹೆಚ್ಚಿಸಿ ನಮ್ಮ ದೇಶ ಕೃಷಿ ಇದ್ದರೆ ಮಾತ್ರ ಬೇರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಮನವರಿಕೆ ಮಾಡಿಕೊಂಡು ಪ್ರಯಾಸ ಇವತ್ತಿನ ದಿನ ನಡೀತಾ ಇದೆ. ಕೊರಟಗೆರೆ ತಾಲೂಕು ಬೈಚೇನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜವರಯ್ಯ ಅವರು ಕಳೆದ 2 ವರ್ಷಗಳಿಂದ ತಮ್ಮ 1 ಎಕರೆ ಪ್ರದೇಶದಲ್ಲಿ ಬಳ್ಳಿ ಹುರುಳಿ ಹಾಗೂ ಹಾಗಲಕಾಯಿಯನ್ನು ಬೆಳೆಯುತ್ತಿದ್ದಾರೆ. ತಮ್ಮ ಬೆಳೆಗಳಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಬಳಸುವ ಅವರು ತಾವು ಮಾಡಿಕೊಂಡಿರುವ ವ್ಯವಸ್ಥೆಯಲ್ಲಿಯೇ ಒಂದರ ನಂತರ ಮತ್ತೊಂದು ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಇದರಿಂದ ಖರ್ಚು ಕಡಿಮೆಯಾಗಿರುವುದಲ್ಲದೆ ಹೆಚ್ಚು ಶ್ರಮ ಬೇಡದ ಈ ಬೆಳೆಯಿಂದ ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುತ್ತಾರೆ ಜವರಯ್ಯ ಅವರು. ಒಂದೇ ಕಡ್ಡಿ ದಾರ ಎಲ್ಲ ಅದೇನಲ್ಲ, ಅದರೊಳಗೆ 2 ಬೆಳೆ ಬರ್ತದಲ್ಲ. ಈಗ ಉಳುಮೆ ಮಾಡೋಂಗಿಲ್ಲ, ಕೊತ್ತನೆ ಮಾಡೋಂಗಿಲ್ಲ, ದಾರ ಹಾಕೋಂಗಿಲ್ಲ, ತಂತಿ ಹಾಕೋಂಗಿಲ್ಲ, ಕಡ್ಡಿನೂ ನಿಲ್ಸಂಗಿಲ್ವಲ್ಲ. ಒಂದೇ ಬೆಳೆ ಒಳಗೆ 2 ಬೆಳೆ ಬರ್ತದೆ. ಹೊಳೆ ಹೊಡೆದ್ಬಿಟ್ಟು ಗೊಬ್ಬರ ತುಂಬಿದ್ದೀವಿ. ಗೊಬ್ಬರ ತುಂಬಿಬಿಟ್ಟು ಎಲ್ಲನ ಅದು ಮುಚ್ಚಿದ್ದೀವಿ. ಆಮೇಲೆ ಮಣ್ಣು ಎಳೆದು ಬಿಡೋದು. ಮಣ್ಣು ಎಳೆದ್ಬಿಟ್ಟು ಅದ್ರ ಮೇಲೆ ಸೊಸಿ ಇಕ್ಕೋದು. ಕೋಳಿ ಕಸ ಹಾಕೋದಕ್ಕೆ ಸೀಮೆ ಗೊಬ್ಬರನ ತೋರಿಸಿ ಎಲ್ಲ ಈ ಸತಿ ಬರೀ ದನಿ ಕಸನೇ, ಕೋಳಿ ಕಸ ಹಾಕಿರೋದು, ಬೆಳೆ ತೆಗ್ದಿರೋದು ಅಷ್ಟೇ. 3 ಅಡಿ ಅಗಲ ಸಾಲಿನ ಸಾಲಿಗೆ, ಹಿಂಗೆ 2 ಅಡಿ ಒಂದೊಂದು ಆಗ್ಲಿ ಗಿಡ ಉಣಿರೋದು. ಉಳ್ಳಿ ಬೀಜ ಮಾತ್ರ 4 ಬಿಟ್ಕೊಂಡು ಉಣ್ಬೇಕು ಸರ್. ಈಗ ನಾವೇ ಆ ಬೀಜನ ನಾವೇ ತಗೊಂಬಂದಿದ್ದು ಕೊಟ್ಟಿಗೆ ಗೊಬ್ಬರದಾಗೇ ಇದನ್ನ ಹಾಕಿದ ಪ್ಯಾಕೆಟ್ಗೆ ಹಾಕಿ ನಾವೇ ಬೆಳೆಸಿ ನಾವೇ ಸ್ವಂತ ಉಣಿರೋದು. ಇದು ಕಡ್ಡಿ ನೀರು ಹಾಕ್ಬಿಟ್ಟು ಆಮೇಲೆ ತಂತಿ ಎಳೆದು ಮಧ್ಯ ಒಂದು ಈ ದಾರ ಎಳಿಬೇಕು, ತಿರ್ಗಿ ಕೆಳಗೆ ಒಂದು ಎಳಿಬೇಕು. ಅದೇ ಎಳೆದ ಆತಲ್ಲೇ ದಾರ ಒಂದು ಹಾಕಿ ಬಿಟ್ಬಿಟ್ರೆ ಇನ್ನೇನು ನೀರು ಕಟ್ಕೊಂಡು ಹೋಗೋದು ಅಷ್ಟೇನು, ಇನ್ನೇನು ಬೇರೆ ಬೇಸಾಯ ಏನಿಲ್ಲ. ಕಳೆ ನೀರು ಅಷ್ಟೇ. ಇದಕ್ಕೇನು ನೀರೇನು ಹೆಚ್ಚಿಗೆ ಕೇಳಲ್ಲ. ವಾರಕ್ಕೊಂದು ಸತಿ ನೀರು ಹಾಯಿಸಿದ್ರೆ ಸಾಕು. ಬೀಜ ಹಾಕಿ 2 ತಿಂಗಳಿಗೆ ಕೊಯ್ಲಿ ಬಂದೈತೆ. ಇಲ್ಲಿಗಾಲೇ ಫಸ್ಟಿಗೆ ಒಂದು 15 kg ಸಿಕ್ಕಿದ್ದು ಒಂದಿನ. ತಿರ್ಗಿ ಮೊನ್ನೆ 80 kg ಸಿಕ್ಕೈತೆ. 2 ಕೊಯ್ಲಿಗೇನ ಸಿಕ್ಕೈತೆ.
ತುಮಕೂರಿಗೆ ಹಾಕ್ತೀವಿ ಸರ್ ಮಾರ್ಕೆಟ್ಗೆ ಈ ಮೊನ್ನೆ ಹೋದ ಸತಿ 20 ರೂಪಾಯಿ ಸಿಕ್ಕಿತ್ತು KGಗೆ. ಈಗ ನೋಡಿದರೆ 16 ರೂಪಾಯಿ ಹೋಗೈತೆ ಮನೆ ದಿನ. ಒಂದು ಸಮ ಇರಲ್ವಲ್ಲ ಸರ್ ರೈಟು. ಅಲ್ಲಿ ಬಜಾರ ಹೆಂಗೆ ಓದ್ತದೆ ಅಷ್ಟೇ. ನಮಗೆ ಈ ಬೇಸಾಯನೇ ಒಂದು ಬೆಸ್ಟು ಅನ್ನಂಗೆ. ಈಗ ಹೂವು ಹಾಕಿರೋ ಅಷ್ಟೇ ಸರ್, ಹೂವು ಹಾಕಿದ್ರೆ ಕುಯ್ಬೇಕು, ಕಟ್ಟಬೇಕು, ಆಳುಗಳು ಹಂಚಬೇಕು, ಹಿಂಸೆ. ಅದಕ್ಕಾಗಿ ಈ ಉಳ್ಳಿ ಗಿಡ ಹಾಕಿದರೆ, ಉಳ್ಳಿ ಗಿಡ ಆಗ್ಲಿ ಗಿಡ ಈ ತರಕಾರಿ ಆದರೆ ನಾವೇ ಮನೆಯೇ ಮೇಂಟೈನ್ ಮಾಡಾಕ್ತೀವಿ ಸರ್. ಅದಕ್ಕಾಗಿ ಈ ಮೇಂಟೈನ್ ಮಾಡೋದು ಅಷ್ಟೇ. ನಾವು ನಮ್ಮ ಮಿಸ್ಸಸ್ಸು ನಮ್ಮ ಹುಡುಗರು ಇಬ್ಬರು 4 ಜನನೇ ಮೇಂಟೈನ್ ಮಾಡ್ತೀವಿ ಸರ್. ಈಗ ನರ್ಸರಿಗೆ ಇನ್ನೂ 1.5 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಾ, 1 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಲ್ಲ. ಅದಕ್ಕಾಗಿ ನಾವೇನೇ ಸ್ವಂತ ಇದನ್ನ ಬೀಜ ತಗೊಂಬಂದು ನಾವೇ ನರ್ಸರಿ ಮಾಡ್ತಾಯಿದ್ವಿ. ನಾವು ಮೇಂಟೈನ್ ಮಾಡ್ದಂಗೆಲ್ಲ ಇರ್ತದೆ. ಇನ್ನು 3-4 ತಿಂಗಳು ಕಾಯಿ ಕೀಳ್ತೀನಿ ಸರ್ ಇದ್ರಾಗೆ. ಈಗ ಇದ್ರಾಗೂ ಹುಳ್ಳಿಕಾಯಿಗಾಗಲಿ ಅದ್ರಾಗಲಿ ನಮ್ಮ 1 ಎಕರೆ ಒಳಗೆ ಜಮೀನೊಳಗೆ ಏನೇ ಕನಿಷ್ಠ ಅಂದ್ರೂ 1 ಲಕ್ಷದ ಮೇಲೆ ಒಂದು 6 ತಿಂಗಳು ಒಂದು ಬೆಳೆಗೆ 1 ಲಕ್ಷದ ಮೇಲೆ ಆದಾಯ ಸಿಗ್ತದೆ, ಖರ್ಚೆಲ್ಲ ಹೋತ. ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ರೈತರು ಬೆಳೆದಿರುವ ತೊಗರಿ ಹಾಗೂ ಹತ್ತಿ ಬೆಳೆಗಳು ಹಸಿಬರ ಎದುರಿಸಿ ಪೋಷಕಾಂಶಗಳ ಕೊರತೆಯಿಂದ ಎಲೆಗಳು ಹಳದಿಯಾಗಿ ಇಳುವರಿ ಕುಂಠಿತವಾಗುವ ಸಾಧ್ಯತೆ ಇದೆ. ಆದ್ದರಿಂದ ರೈತ ಬಾಂಧವರು ತಕ್ಷಣವೇ ಅಗತ್ಯ ಸೂಕ್ತ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ ಹಾಗೂ ಐಸಾಪ್ ಸಂಸ್ಥೆಯ ತಜ್ಞರು ಸೂಚಿಸಿದ್ದಾರೆ. ಬಸಿಗಾಲುವೆಗಳ ಮುಖಾಂತರ ತೊಗರಿ ಮತ್ತು ಹತ್ತಿ ಬೆಳೆಗಳಲ್ಲಿನ ನೀರು ಹೊರಹಾಕಬೇಕು. NPK ಪೋಷಕಾಂಶಗಳುಳ್ಳ 19-19-19 ಅಥವಾ 18-18-18 ಅಥವಾ 17-17-17 ನೀರಿನಲ್ಲಿ ಕರಗುವ ಯಾವುದಾದರೊಂದು ರಸಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ 5 ಗ್ರಾಂನಂತೆ ಬೆರೆಸಿ ಸಿಂಪಡಿಸಿ. ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವುಳ್ಳ ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು ಪ್ರತಿ ಲೀಟರ್ ನೀರಿಗೆ 2-3 ಮಿಲಿಲೀಟರ್ ಬೆರೆಸಿ ಸಿಂಪರಣೆ ಕೈಗೊಳ್ಳಬೇಕು. ಬೇರುಕೊಳೆ ಹಾಗೂ ನಿಧಾನ ಸೊರಗು ರೋಗದ ನಿರ್ವಹಣೆಗಾಗಿ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕಾರ್ಬನ್ ಡೈಸಿಯಂ ಶಿಲೀಂಧ್ರನಾಶಕವನ್ನು ಬೆರೆಸಿ ಬಾಧಿತ ಬೆಳೆಯ ಬುಡಕ್ಕೆ ಹಾಗೂ ಸುತ್ತಮುತ್ತಲಿನ ಸುಮಾರು 15 ಅಡಿ ಅಂತರದಲ್ಲಿರುವ ಸಸಿಗಳ ಬುಡಕ್ಕೆ ಸುರಿಯಲು ತಜ್ಞರು ಸೂಚಿಸಿದ್ದಾರೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.